ಇನ್ನು ನೆಲಮಂಗಲದಲ್ಲಿ ಆಕ್ಟಿವ್ ಆದ ಕಳ್ಳರ ಗ್ಯಾಂಗ್ ಮನೆಯ ಮುಂದೆ ನಿಲ್ಲಿಸಿದಂತಹ ಬೈಕ್ ಅನ್ನ ಎಗರಿಸಲು ಸಂಚು ಹಾಕಿರುವಂತದ್ದು. ಮನೆಯ ಮುಂದೆ ನಿಲ್ಲಿಸಿದ ಬೈಕ್ಗಳೇ ಇವರ ಟಾರ್ಗೆಟ್ ಆಗಿರುವಂತದ್ದು. ಲಾಕ್ ಮಾಡಿದ್ರು ಕೂಡ ಕ್ಷಣಾರ್ಧದಲ್ಲೇ ಲಾಕ್ ಓಪನ್ ಮಾಡುವಂತಹ ಈ ಗ್ಯಾಂಗ್ ಇದೀಗ 2 ಬೈಕ್ಗಳನ್ನ ಎಗರಿಸಲು ಸಂಚನ್ನ ಹಾಕಿರುವಂತದ್ದು. ತಡರಾತ್ರಿ ಕಳ್ಳರ ಕೈಚಳಕ 2 ಬೈಕ್ ಕದಿಯಲು ಬಂದಿದ್ದಂತಹ ಈ ಕಳ್ಳರು ನೆಲಮಂಗಲ ನಗರದ ಅರಿಶಿನಕುಂಟಿಯ ರಾಯಲ್ ಕೌಂಟಿಯಲ್ಲಿ ಈ ಘಟನೆ ನಡೆದಿರುವಂತದ್ದು. ಶ್ವಾನಗಳ ಆರ್ಭಟಕ್ಕೆ ವಿಫಲ ಯತ್ನ ಮಾಡಿ ಎಸ್ಕೇಪ್ ಆಗಿದ್ದಾರೆ ಕಳ್ಳರು. ಬೈಕ್ ಕದಿಯಲು ಬಂದಿರುವಂತಹ ದೃಶ್ಯ ಅಲ್ಲಿದ್ದ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಒಂದು ಬೈಕ್ ಆನ್ ಆದ್ರೂ ಶ್ವಾನಗಳ ಆರ್ಭಟ ಕಂಡು ಬೈಕ್ ಬಿಟ್ಟು ಎಸ್ಕೇಪ್ ಆಗಿದ್ದಾರೆ ಕದೀಮರು. ನೆಲಮಂಗಲ ಟೌನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿರುವಂತದ್ದು. ಮನೆಯ ಮುಂದೆ ನಿಲ್ಲಿಸಿದ ಬೈಕ್ಗಳೇ ಈ ಕದೀಮರ ಟಾರ್ಗೆಟ್ ಆಗಿರುವಂತದ್ದು. ಲಾಕ್ ಮಾಡಿದ್ರು ಕೂಡ ಕ್ಷಣಾರ್ಧದಲ್ಲೇ ಲಾಕ್ ಓಪನ್ ಮಾಡುವಂತಹ ಈ ಗ್ಯಾಂಗ್ ಬೈಕ್ಗಳನ್ನ ಎಗರಿಸುವಂತಹ ಕೆಲಸ ಮಾಡ್ತಾ ಇರುವಂತದ್ದು. ಅಲ್ಲಿದ್ದ ಸಿಸಿಟಿವಿಯಲ್ಲಿ ಈ ದೃಶ್ಯ ಸರಿಯಾಗಿದ್ದು ಸ್ಥಳೀಯರಲ್ಲಿ ಆತಂಕ ಮೂಡಿಸಿರುವಂತದ್ದು. ಇನ್ನು ಈ ಬಗ್ಗೆ ಸ್ಥಳೀಯರು ಮಾತನಾಡಿದ್ದಾರೆ. ಏನ್ ಮಾತನಾಡಿದ್ದಾರೆ ನೋಡೋಣ. 1 ಗಂಟೆ 5 ನಿಮಿಷಕ್ಕೆ ನೆಲಮಂಗಲದಲ್ಲಿ ನನ್ನ ಮನೆ ಮುಂದೆ ನಿಲ್ಸಿರುವಂತ ನನ್ನ ಗಾಡಿನ ಕಳ್ತನ ಮಾಡಕ್ಕೆ ಟ್ರೈ ಮಾಡಿದ್ದಾರೆ. ಮತ್ತೆ ಇನ್ನೊಂದು ಗಾಡಿನ ಸಮೇತ ಕಳ್ತನ ಮಾಡಕ್ಕೆ ಟ್ರೈ ಮಾಡಿ ಅದನ್ನ ಅಲ್ಲೇ ಬಿಟ್ಟು ಅದ್ರಲ್ಲಿ ಪೆಟ್ರೋಲ್ ಇಲ್ಲದ ಕಾರಣ ಇದನ್ನ ಟ್ರೈ ಮಾಡಿದ್ದಾನೆ. ಅಷ್ಟರಲ್ಲಿ ಬೀದಿ ನಾಯಿಗಳದ್ದು ಗಲಾಟೆಯಿಂದ ಅಪೋಸಿಟ್ ಮನೆಯವ್ರು ಕರ್ದಿ ಕೂಗಾಡಿದ್ದಾರೆ. ಅವಾಗ ಗಾಡಿ ಬಿಟ್ಟು ಓಡೋಗಿದ್ದಾನೆ. ಸರ್ ನಿಮ್ಮ ನೆಲಮಂಗಲ ಅರಿಶಿನಕುಂಟೆನಲ್ಲಿ ಸರ್ ಆಗಿರೋದು ಸರ್. ರಾತ್ರಿ ಸುಮಾರು 1:05 ಒಬ್ನೇ ಬಂದಿರೋದು ಸರ್. 2 ಗಾಡಿ, ಫಸ್ಟ್ ಒಂದು ಗಾಡಿ ಟ್ರೈ ಮಾಡಿದ್ದಾನೆ. ಆ ಗಾಡಿನಲ್ಲಿ ಪೆಟ್ರೋಲ್ ಇಲ್ಲ ಅಂತ ಹೇಳಿ ಗಾಡಿನಲ್ಲೇ ಸೈಡಲ್ಲಿ ಬಿಟ್ಬಿಟ್ಟು ಆ ಗಾಡಿನ ಫಸ್ಟ್ ಆ ಗಾಡಿ ಹ್ಯಾಂಡಲ್ ಕಟ್ ಮಾಡಿದ್ದಾನೆ. ನೆಕ್ಸ್ಟ್ ಈ ಗಾಡಿ ನನ್ನ ಗಾಡಿದ್ ಬಂದು ಎಲ್ಲ ಇದ್ ಮಾಡಿ ಹ್ಯಾಂಡಲ್ ಹಾಕೊಂಡು ಕಟ್ ಮಾಡೋದು ಬಾಕಿ ಇತ್ತು. ಗಾಡಿ ಎಲ್ಲ ಡೈರೆಕ್ಟ್ ಮಾಡ್ಬಿಟ್ಟಿದ್ದೆ ಆಲ್ರೆಡಿ. ಗಾಡಿ ನಾನು ಆಕ್ಚುಲಿ ಮನೆಯಿಂದ ಕೆಳಗಡೆ ಬಂದ ಗಾಡಿ ರನ್ನಿಂಗ್ ಅಲ್ಲಿ ಇತ್ತು. ಹೌದೌದು ಸರ್. ಸಿಸಿಟಿವಿ ಫುಟೇಜ್ ಅಲ್ಲಿ ನೋಡಿದಾಗ ಒಬ್ನೇ ಇದ್ದಾನೆ ಸರ್.